ಕರಾವಳಿಯಲ್ಲಿ ಒಂದಿಲ್ಲೊಂದು ಕಾರಣಗಳಿಂದ ನಡೀತಾ ಇದ್ದಂಥ ಕೋಮು ಸಂಘರ್ಷ, ಅವರ ನೀರು ಕೊಲೆ ಮಾಡೋದು, ಇವರನ್ನ ಅವ್ರು ಕೊಲೆ ಮಾಡೋದು, ಇದಕ್ಕೆ ಕಾರಣಗಳನ್ನು ಪತ್ತೆ ಹಚ್ಚಿ ಅಂತ ಕಾಂಗ್ರೆಸ್ ಒಂದು ಸತ್ಯ ಶೋಧನಾ ಸಮಿತಿ ಒಂದನ್ನು ರಚನೆ ಮಾಡಿತ್ತು. ಈಗ ಆ ಸಮಿತಿ ಕರಾವಳಿಯ ಕೋಮು ಸಂಘರ್ಷಕ್ಕೆ ಪ್ರಮುಖ 7 ಕಾರಣಗಳನ್ನು ಪಟ್ಟಿ ಮಾಡಿದೆ. ಈ ಸಮಿತಿ ಪ್ರಕಾರ ಈ 7 ಪ್ರಮುಖ ಕಾರಣಗಳೇ ಕರಾವಳಿಯ ಕೋಮು ಸಂಘರ್ಷಕ್ಕೆ ಕಾರಣ. ನಾಸಿರ್ ಹುಸೇನ್ ನೇತೃತ್ವದ ಸಮಿತಿ ಪಕ್ಷಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಿದೆ. ಅರ್ಥಾತ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. 2 ಧರ್ಮದವರಿಗೆ ವಿದೇಶದಿಂದ ಹಣಕಾಸು ನೆರವು ಬರ್ತಿದೆ ಅಂತ ಹೇಳಿ ಉಲ್ಲೇಖ ಮಾಡಿದ್ದಾರೆ. ಹಣಕಾಸು ನೆರವು ಸೇರಿದಂತೆ ಪ್ರಮುಖ 7 ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮೇಜರ್ ರೀಸನ್ 7 ಕಾರಣ, ಇದೇ 7 ಕಾರಣದಿಂದಲೇ ಅಲ್ಲಿ ನಡೀತಾ ಇರೋದು ಹಿಂಗಲ್ಲ ಅಂತ ಈ ಸತ್ಯ ಶೋಧನಾ ಸಮಿತಿಯ ವರದಿಯಲ್ಲಿ ಉಲ್ಲೇಖ ಆಗಿದೆ. ಹಾಗಾದ್ರೆ 7 ಕಾರಣಗಳು ಏನೇನು ಅನ್ನೋದನ್ನು 1 ಬೈ 1 ಗಮನಿಸ್ತಾ ಹೋಗೋಣ. ಧಾರ್ಮಿಕ ಭಾವನೆಗಳ ಮೇಲೆ ರಾಜಕೀಯ ಮಾಡ್ತಾ ಇರೋದು ಅಂದ್ರೆ ಬಿಜೆಪಿ ಸಂಘ ಪರಿವಾರದ ಪ್ರಮುಖರ ಮೇಲೆ ಗಂಭೀರವಾದ ಆರೋಪ ಮಾಡಿದ್ದಾರೆ. ಧಾರ್ಮಿಕ ಭಾವನೆಗಳನ್ನು ಇಟ್ಕೊಂಡು ಅದರ ಮೇಲೆ ರಾಜಕೀಯಕ್ಕೋಸ್ಕರ ಒಬ್ಬನ ಸಾವೋ ಒಂದು ಧರ್ಮವನ್ನ ರಾಜಕೀಕರಣಗೊಳಿಸಿರೋದು ಪ್ರಮುಖ ಕಾರಣ. ಎರಡನೇದಾಗಿ ಹಿಂದೂ ಧರ್ಮಗುರುಗಳು ಮತ್ತು ಮುಸ್ಲಿಂ ಧರ್ಮಗುರುಗಳು ಮತ್ತು ಯುವಕರು ಈ ಸಂಘರ್ಷಕ್ಕೆ ಕೈ ಜೋಡಿಸ್ತಿದ್ದಾರೆ. ಕೆಲ ಮಾಫಿಯಾಗಳ ಕರಾವಳಿ ಭಾಗವನ್ನು ನಿಯಂತ್ರಣ ಮಾಡ್ತಾ ಇವೆ. 2 ಧರ್ಮದ ಸಂಘಟನೆಗಳಿಗೆ ಸ್ಥಳೀಯ ಮತ್ತು ಬಾಹ್ಯ ಬೆಂಬಲ 2 ಇದೆ. ಸ್ಥಳೀಯ ಬೆಂಬಲ ಒಂದು ಕಡೆ ಆದರೆ ಬಾಹ್ಯ ಬೆಂಬಲ ಇನ್ ಟರ್ಮ್ಸ್ ಆಫ್ ಮನಿ, ಹಣಕಾಸಿನ ವಿಚಾರದಲ್ಲಿ ಬಾಹ್ಯ ಬೆಂಬಲ ಇದೆ. ಕೋಮು ಸಂಘರ್ಷಕ್ಕೆ ಬಹಳ ಪ್ರಮುಖವಾದ ಮತ್ತೊಂದು ಕಾರಣ ಅಂತಂದ್ರೆ ಕರಾವಳಿ ಭಾಗದ ಪೊಲೀಸರ ನಿಷ್ಕ್ರಿಯತೆ. ಪೊಲೀಸರು ಕಾರ್ಯಪ್ರವೃತ್ತರಾಗಲ್ಲ. ಯಾರೋ ಬಂದು ಕೊಲೆ ಮಾಡಿ ಹೋದ ಮೇಲೆ ಬಂದು ನೋಡೋದಕ್ಕೆ ಪೊಲೀಸರೇ ಬೇಕಾ? ಅವರೇನೋ ತಡೆಯೋ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇರಲಿಲ್ಲ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಅದ್ರ ಜೊತೆಗೆ ಅಲ್ಲಲ್ಲಿ ದ್ವೇಷದ ಭಾಷಣಗಳು ಜನರ ಭಾವನೆಗಳನ್ನು ಕೆರಳಿಸ್ತಾ ಇದೆ. ಧರ್ಮಾಂಧತೆಯ ಕಾರಣಕ್ಕೆ ಪದೇ ಪದೇ ನೈತಿಕ ಪೊಲೀಸ್ ಕಿರಿ 2 ಕಡೆಯಿಂದ ಆಗ್ತಾ ಇದೆ. ಇವೆಲ್ಲ ಅಂಶಗಳು ಕರಾವಳಿಯ ಕೋಮು ಸಂಘರ್ಷಕ್ಕೆ ಪ್ರಮುಖ ಕಾರಣ ಅಂತೇಳಿ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. 2 ಕಡೆಯಿಂದ ಹಿಂಗಾಗಿದೆ, ದುಡ್ಡು ಬರ್ತಿದೆ ಹೊರಗಡೆಯಿಂದ, ಧರ್ಮಗುರುಗಳು ಮತ್ತು ಯುವಕರು ಸಪೋರ್ಟ್ ಇದೆ. ಹಿಂದೂ ಯುವಕರು ಒಂದು ಕಡೆ ಹಿಂದೂ ಗುಂಪಿನ ಜೊತೆ ಸೇರಿಕೊಂಡು ಕುದಿಯೋ ರಕ್ತದಲ್ಲಿ ಕಿರ್ಚೋದು, ಈ ಕಡೆ ಮುಸ್ಲಿಂ ಯುವಕರು ಅವರು ಒಂದು ಗುಂಪು ಸೇರಿಕೊಂಡು ಅವರು ನಾವು ಯುವಕರಿದ್ದೀವಿ ಅಂತ ಕಿರ್ಚೋದು, ಇದೇ ಎಲ್ಲ ಕಾರಣ ಆಗಿರೋದು ಅಂತ ಈ ಸಮಿತಿ ಉಲ್ಲೇಖ ಮಾಡಿದೆ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಗುಡ್ ಮಾರ್ನಿಂಗ್. 7 ಪ್ರಮುಖ ಅಂಶಗಳನ್ನು ನಾಸಿರ್ ಹುಸೇನ್ ಅವರ ನೇತೃತ್ವದ ಸಮಿತಿ ಕೊಟ್ಟಿದೆ. ಏನು ಹೇಳುತ್ತೆ ಸಮಿತಿಯ ಈ ವರದಿಗಳು? ಕರಾವಳಿಯಲ್ಲಿ ಪದೇ ಪದೇ ಕೋಮು ಸಂಘರ್ಷಗಳಾಗ್ತಾ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಸಾಲು ಕೊಲೆಗಳಾಯಿತು, ಹಿಂದೂ ಮುಖಂಡರು, ಅದೇ ರೀತಿ ಮುಸ್ಲಿಂ ಕಾರ್ಯಕರ್ತರ ಬೇರೆ ರೀತಿಯ ಹತ್ಯೆಗಳಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಸತ್ಯಶೋಧನೆ ಮಾಡಬೇಕಾಗತ್ತೆ. ಏನು ಕಾರಣ ಅಂತೇಳಿ ಸರ್ಕಾರಕ್ಕೆ ತಿಳಿಸೋದು ಪ್ರಯತ್ನ ಆಗಬೇಕಾಗತ್ತೆ. ಇದಕ್ಕೋಸ್ಕರವೇ ನಾಸಿರ್ ಹುಸೇನ್, ಮಂಜುನಾಥ್ ಭಂಡಾರಿ ಸೇರಿ ಹಲವಾರು ನೇತೃತ್ವ ಕೆಪಿಸಿಸಿ ಸತ್ಯಶೋಧನಾ ವರದಿ ಕೊಡಿ ಅಂತೇಳಿ ಕೇಳಿತ್ತು. ಹೀಗಾಗಿ ಆ ನಿಯೋಗ ಹೋಗಿ ಒಂದು ವರದಿಯನ್ನು ತಯಾರು ಮಾಡಿತ್ತು. ಇಲ್ಲಿ ಕರಾವಳಿ ಕೋಮು ಸಂಘರ್ಷಕ್ಕೆ 7 ಕಾರಣಗಳನ್ನು ಉಲ್ಲೇಖ ಮಾಡಿದ್ದಾರೆ. ಮೊದಲನೇದಾಗಿ ಇಲ್ಲಿ ಒಟ್ಟಾರೆಯಾಗಿ ಕೋಮು ಸಂಘರ್ಷ ಕಾರಣಕ್ಕೆ ಯುವಕರು ಮತ್ತು ಧಾರ್ಮಿಕ ಮುಖಂಡರು ಪುಷ್ಟಿಯನ್ನು ಕೊಡ್ತಾ ಇರ್ತಾರೆ ಅಂತೇಳಿ ಒಂದು ವಿಚಾರ. ಅದೇ ರೀತಿಯಾಗಿ ದ್ವೇಷ ಭಾಷಣಗಳು ಹೆಚ್ಚಾಗ್ತಾ ಇದೆ. ಧಾರ್ಮಿಕ ನಾಯಕರುಗಳು ಕೂಡ ಈ ರೀತಿಯಾಗಿ ಒಂದು ರಾಜಕೀಯ ನಾಯಕರುಗಳು ಕೂಡ ದ್ವೇಷ ಭಾಷಣಕ್ಕೆ ಪುಷ್ಟಿಯನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, 2 ಸಮುದಾಯ, ಒಂದು ಸಮುದಾಯ ಅಂತಲ್ಲ 2 ಸಮುದಾಯದಿಂದಲೂ ಕೂಡ ದ್ವೇಷ ಭಾಷಣಕ್ಕೆ ಕೊಡ್ತಾರೆ. ಅದೇ ರೀತಿ ಕಾಂಗ್ರೆಸ್ನ ರಾಜಕೀಯ ನಾಯಕರಲ್ಲೂ ಕೂಡ ಜಾತ್ಯತೀತ ಕೋಮು ವಾದದ ಬಗ್ಗೆ ಸ್ಪಷ್ಟ ನಿಲುವುಗಳಿಲ್ಲ. ಈ ಕಾರಣಗಳಿಗೋಸ್ಕರ ಅತ್ತ ಕಡೆ ಬಿಜೆಪಿಯಿಂದಲೂ ಕೂಡ ಧಾರ್ಮಿಕ ಭಾಷಣಗಳು ಒಂದು ಜನರನ್ನ ರೊಚ್ಚಿಗೊಳಿಸುವಂತ ಕೆಲಸ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲೂ ಕೂಡ ಸಮರ್ಥವಾಗಿ ಕೋಮುವನ್ನ ಎದುರಿಸುವಂತ ನಾಯಕರು ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಾದ ಬಳಿಕವಾಗಿ ಯುವಕರು ಮತ್ತೆ ಧಾರ್ಮಿಕ ನಾಯಕರು ಕೂಡ ಕಾರಣ. ಯಾಕಂತ ಹೇಳಿದ್ರೆ ಒಂದಿಷ್ಟು ಜನ ಅಲ್ಲಿ ಕೋಮು ಸಂಘರ್ಷ, ಕೋಮು ಭಾವನೆಗಳನ್ನು ಕೇಳಿಸುವಂತ ಪ್ರಯತ್ನಗಳನ್ನು ಮಾಡಲಾಗ್ತದೆ ಅಂತ 2ನೇ ಕಾರಣಗಳನ್ನು ಉಲ್ಲೇಖಿಸಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಕೋಮು ಸಂಘರ್ಷಗಳಾಗ್ತಬೇಕಾದ್ರೆ ಇಲ್ಲಿ ಒಂದಿಷ್ಟು ಮಾಫಿಯಾಗಳು ಕೂಡ ಕೆಲಸ ಮಾಡ್ತಾ ಇರುತ್ತೆ. ಕೇವಲ ಧಾರ್ಮಿಕ ಭಾವನೆಗಳು ಕೆರಳಿಸಲಿಕ್ಕೆ ಯುವಕರು ಬೇರೆ ಬೇರೆ ರೀತಿಯ ಜನ ಮಾತ್ರ ಅಲ್ಲ, ರೌಡಿಗಳು ಕೂಡ ಸಹಕರಿಸ್ತಾರೆ. ಅದಾದ ಬಳಿಕ ದನದ ಮಾಫಿಯಾಗಳಿರುತ್ತೆ, ಮರಳು ಮಾಫಿಯಾಗಳಿರುತ್ತೆ, ಅದೇ ರೀತಿಯಾಗಿ ಡ್ರಗ್ಸ್ ಮಾಫಿಯಾಗಳು ಕೂಡ ಕೆಲಸ ಮಾಡ್ತಾ ಇರುತ್ತೆ. ಅವರು ರಕ್ಷಣೆ ಮಾಡ್ಕೊಳ್ಬೇಕಾದ್ರೆ ಈ ಒಂದು ಮಾಫಿಯಾಗಳು ಸೇರಿಕೊಂಡು ನಾವು ಮಾಫಿಯಾಗಳು ಕೆಲಸ ಮಾಡ್ತಿರ್ತಾರೆ, ಧರ್ಮ ರಕ್ಷಣೆಗಳು ಕೂಡ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಅವರು ಆ ಮಾಫಿಯಾಗಳಲ್ಲಿದ್ರು ಕೂಡ ಧರ್ಮ ಸಂರಕ್ಷಕ ಅಂತ ಹೇಳಿ ಒಂದಿಷ್ಟು ಸಾಫ್ಟ್ ಕಾರನ್ನ ಗಳಿಸ್ತಾರೆ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಇದು ಒಂದು ಕಾರಣ.
ಅದಾದ ಬಳಿಕವಾಗಿ ಸಾಕಷ್ಟು ಏನೇ ಸುದ್ದಿ ಆದರೂ ಕೂಡ, ಯಾಕಂತ ಹೇಳಿದ್ರೆ ಕರಾವಳಿಯಲ್ಲಿ ಯಾವುದೇ ಬೆಳವಣಿಗೆ ಆದರೂ ಕೂಡ ಅತಿ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗುತ್ತೆ, ವ್ಯಾಪಕ ಪ್ರಚಾರ ಸಿಗುತ್ತೆ, ದ್ವೇಷ ಭಾಷಣವನ್ನು ಮಾಡಿಸಲಾಗುತ್ತೆ. ದ್ವೇಷ ಭಾಷಣ ಮಾಡಿದ್ಮೇಲೆ ಅದನ್ನು ವೈರಲ್ ಮಾಡುವಂತ ಕೆಲಸವನ್ನು ಮಾಡುತ್ತೆ. ಇದಕ್ಕೆ ಪ್ರಚಾರಕ್ಕೆ ಅದೇ ರೀತಿ ಆಯೋಜಿಸಿ ಒಂದಿಷ್ಟು ಕಾರ್ಯಕ್ರಮ ಮಾಡಲಿಕ್ಕೆ ವ್ಯವಸ್ಥಿತವಾಗಿರ್ತಕ್ಕಂಥ ತಂಡ ಕೂಡ ಇರುತ್ತೆ ಅಂತೇಳಿ ಈ ವರದಿಯಲ್ಲಿ ಹೇಳಲಾಗಿದೆ. ಅದೇ ರೀತಿಯಾಗಿ ವಿದೇಶಿಗಳಿಂದಲೂ ಕೂಡ ಹಣಕಾಸಿನ ನೆರವು ಬರುತ್ತೆ. ಸ್ಥಳೀಯ ಬೆಂಬಲ, ಕೇವಲ ಸ್ಥಳೀಯ ಬೆಂಬಲ ಸಿಗುತ್ತೆ. ಅದಾದ ಬಳಿಕ ವಿದೇಶಿಗಳು ಕೂಡ ನೆರವು ಬರುತ್ತೆ. ಆ ನೆರವನ್ನು ಪಡೆದುಕೊಂಡು ಈ ರೀತಿ ಕೋಮು ಸಂಘರ್ಷಗಳನ್ನು ಮಾಡಲಾಗುತ್ತೆ ಅಂತೇಳಿ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಟ್ಟಾರಾಗಿ ಕರಾವಳಿಯ ಕೋಮು ಸಂಘರ್ಷಕ್ಕೆ ಸಾಕಷ್ಟು ಕಾರಣಗಳನ್ನು ಕೊಟ್ಟಿದೆ. ಈ ಕಾರಣಗಳನ್ನ ಐಡೆಂಟಿಫೈ ಮಾಡಿ ಅದೇ ರೀತಿಯಾಗಿ ಪೊಲೀಸ್ನವರು ವೈಫಲ್ಯತೆ, ನಿಷ್ಕ್ರಿಯತೆಗಳು ಕಾಣಿಸ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಒಂದು ಸಂಘಟನೆಗಳ ಬಗ್ಗೆ, ಕೆಲ ಸಂಘಟನೆಗಳ ಬಗ್ಗೆ ಕೆಲ ಪೊಲೀಸ್ನವರು ಸಾಫ್ಟ್ ಕಾರ್ನರ್ ಹೊಂದಿರ್ತಾರೆ. ಇದಾದ ಬಳಿಕ ಸಾಫ್ಟ್ ಕಾರ್ನರ್ ಇರೋಗೋಸ್ಕರವಾಗಿ ಅವರ ಮೇಲೆ ಕೇಸ್ ಹಾಕದೇ ಇರೋದು ಅಥವಾ ಅವರನ್ನ ಮುಟ್ಟದೇ ಇರೋದು ಮಾಡ್ತಾರೆ. ಹೀಗಾಗಿ ಮೃದು ಧೋರಣೆ ತೋರ್ತಿರುವಂತ ಕಾರಣಗಳಾಗಿ ಪೊಲೀಸ್ನವರು ಗೊತ್ತಿದ್ದಂತ ನಿಷ್ಕ್ರಿಯತೆ ತೋರುವಂತ ಕಾರಣಗಳಿಗಾಗಿ ಕೋಮು ಸಂಘರ್ಷಗಳು ಹೆಚ್ಚಾಗ್ತಾ ಇರುತ್ತೆ. ಯಾಕಂತ ಒಂದು ಗಲಭೆ ಆಯ್ತು ಅಂತ ಹಿಂದೂ ಮುಸ್ಲಿಂ ನೋಡಬಾರ್ದು, ಗಲಭೆ ಯಾರು ಮಾಡಿದ್ದಾರೆ ಅದನ್ನ ಐಡೆಂಟಿಫೈ ಮಾಡಿ ಅರೆಸ್ಟ್ ಮಾಡಬೇಕು ಅಂತೇಳಿ ಕೂಡ ಸಜೆಸ್ಟ್ ಅನ್ನು ಮಾಡಿದ್ದಾರೆ. ಎಲ್ಲಾ ಕಾರಣಗಳನ್ನು ಕೊಟ್ಟಿದೆ ಪ್ರಣೋಜ್. ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ. Thank you.